ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರನ್ನೇ ಪ್ರೀತಿಸುವವರಿಗೆ ಎಲ್ಲವೂ ದೊರಕುತ್ತದೆ. ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರಲು ನೀವು ದೇವರನ್ನೇ ಪ್ರೀತಿಸಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನು ಗಮನಿಸಿರಿ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅದನ್ನ ಈಗ ನಿಮ್ಮ ಕಣ್ಣು ಕಾಣುತ್ತಿಲ್ಲ, ನಿಮ್ಮ ಕಿವಿಗೆ ಕೇಳಿಸ್ತಿಲ್ಲ, ಅದರ ಭಾವನೆಯು ನಿಮ್ಮ ಹೃದಯದಲ್ಲಿ ಹುಟ್ಟಲಿಲ್ಲ. ಹಾಗಾದರೆ ನಿಮಗೋಸ್ಕರ ಹೇಳುವಂಥ ಆಶೀರ್ವಾದಗಳನ್ನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಮೊದಲೇ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಆಮೇನ್. ಅದನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ಈ ಲೋಕದಲ್ಲಿ ನೀವು ದೇವರನ್ನೇ ಪ್ರೀತಿಸಬೇಕು. ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು, ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂಥ ಮಹೋನ್ನತ ದೇವರನ್ನು, ಪ್ರೀತಿ ಸ್ವರೂಪನಾದ ದೇವರನ್ನು, ಈ ಲೋಕದ ಜೀವಿತವೆಲ್ಲ ಅದ್ಭುತಕರವಾಗಿ ನಿಮ್ಮನ್ನು ಮುನ್ನಡೆಸುವ ದೇವರನ್ನು ನೀವು ಪ್ರೀತಿಸಬೇಕು. ಈ ಲೋಕವನ್ನು ಪ್ರೀತಿಸುವವನು ದೇವರಿಗೆ ಮೆಚ್ಚುಗೆ ಆಗಿರಲು ಸಾಧ್ಯವಿಲ್ಲ. ಈ ಲೋಕದಲ್ಲಿರುವಂಥವುಗಳನ್ನು ಪ್ರೀತಿ ಮಾಡುವವನು ಅವನು ದೇವರಿಗೆ ಮೆಚ್ಚುಗೆ ಆಗಿರಲು ಸಾಧ್ಯವಿಲ್ಲ. ಈ ಲೋಕದಲ್ಲಿರುವಂಥವುಗಳು ಯಾವುದು ಶಾಶ್ವತವಲ್ಲ. ಆದರೆ ಶಾಶ್ವತವಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟಿರುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮನ್ನು ದೇವರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಯಾವ ರೀತಿ ಉನ್ನತಿಗೆ ತರ್ತಾರೆ ಎಂಬುದಾಗಿ ಈಗ ನಿಮಗೆ ಗೊತ್ತಿಲ್ಲ. ಆದರೆ ದೇವರು ಎಲ್ಲ ಆಶೀರ್ವಾದಗಳನ್ನು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂತತಿಗೆ ಎಲ್ಲ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಅದನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ನೀವು ದೇವರನ್ನೇ ಪ್ರೀತಿಸಬೇಕು. ನೀವು ದೇವರನ್ನೇ ಪ್ರೀತಿ ಮಾಡುವಾಗ ತಕ್ಕ ಸಮಯದಲ್ಲಿ ಎಲ್ಲ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತದೆ. ನಿಮಗೆ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ಆತನು ಒದಗಿಸಲು ಕೊಡಲು ಆತನು ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಹಾಗಾದರೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮನ್ನು ಪ್ರೀತಿಸಿದಂಥ ದೇವರನ್ನು, ಸೃಷ್ಟಿಕರ್ತನಾದ ದೇವರನ್ನು ನೀವು ಪ್ರೀತಿ ಮಾಡಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರ ಮುಂದೆ ಒಂದು ಒಡಂಬಡಿಕೆ ಮಾಡಬೇಕು. ದೇವರೇ, ನಾನು ನಿನ್ನನ್ನೇ ಪ್ರೀತಿಸುತ್ತೇನೆ. ನಿನಗಿಂತ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ರಮಣೀಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ನೀನೇ ನನಗೆ ಶ್ರೇಷ್ಠನು, ನೀನೇ ನನಗೆ ಸರ್ವಸ್ವವು. ದೇವರೇ, ನಿನ್ನನ್ನು ನಾನು ಪ್ರೀತಿಸುತ್ತೇನೆ. ನಿನ್ನನ್ನು ಪ್ರೀತಿಸುವಂಥ ಹೃದಯವನ್ನು ನಾನು ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ಹೇಳುವಾಗ ದೇವರು ನೀವು ಬೇಡುವುದನ್ನು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 14ನೇ 21ನೇ ವಚನದಲ್ಲಿ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ನೋಡ್ರಿ, ದೇವರು ಎಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ. ಯಾರು ದೇವರನ್ನ ಪ್ರೀತಿ ಮಾಡುವವರು? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು ದೇವರನ್ನ ಪ್ರೀತಿಸುವವರು. ನಾನು ದೇವರನ್ನ ಪ್ರೀತಿಸ್ತೇನೆ ಅಂತ ಬೈಬಲ್ ಇಟ್ಟುಕೊಂಡಿದ್ರೆ ಸಾಲದು.
ನಾನು ಕ್ರೈಸ್ತನು, ನಾನು ಸಭೆಗೆ ಹೋಗ್ತೇನೆ ಎಂಬುದಾಗಿ ಹೇಳಿದ್ರೆ ಸಾಲದು. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ದೇವರನ್ನ ಪ್ರೀತಿಸುವವನಾಗಿದ್ದಾನೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ದೇವರ ಆಸೆ ನೋಡ್ರಿ, ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು. ಹಾಗಾದ್ರೆ ದೇವರು ನಮ್ಮ ಬಗ್ಗೆ ಒಂದು ಯೋಜನೆ, ಒಂದು ಉದ್ದೇಶ, ಒಂದು ಸಂಕಲ್ಪ ಇಟ್ಟಿದ್ದಾರೆ. ಆ ಸಂಕಲ್ಪ ನಮ್ಮಲ್ಲಿ ನೆರವೇರಲು, ಆ ಯೋಜನೆ ನಮ್ಮಲ್ಲಿ ನೆರವೇರಲು ನಾವು ದೇವರನ್ನ ಪ್ರೀತಿಸಬೇಕು. ಯಾರು ದೇವರನ್ನ ಪ್ರೀತಿಸುವವರು? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯವೇ ಎಂಬುದಾಗಿ ಹೇಳುವಾಗ ಸಾಧ್ಯ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರೇ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಪವಿತ್ರಾತ್ಮನನ್ನು ತುಂಬಿಸಿರಿ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ನೀವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕಾಣಿಸಿಕೊಳ್ಳುತ್ತಾರಂತೆ. ಇದು ಎಷ್ಟು ದೊಡ್ಡ ವಿಷಯ. ಅದಕ್ಕಾಗಿಯೇ ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ಒಂದು ಸಾಧನೆ ಏನು ಗೊತ್ತಾ? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು, ದೇವರನ್ನ ಪ್ರೀತಿಸುವುದು, ದೇವರ ಸ್ವಭಾವವನ್ನು, ದೇವರ ಗುಣಗಳನ್ನು ಹೊಂದಿಕೊಂಡು ದೇವರ ಚಿತ್ತ ಮಾಡುವುದು, ಪ್ರಾರ್ಥಿಸಿ ಆರಾಧಿಸಿ ಆತನ ದರ್ಶನವನ್ನು ನೋಡುವುದೇ ನಮ್ಮ ಸಾಧನೆಯಾಗಿರಬೇಕು. ಇದನ್ನು ನೀವು ಮಾಡುವಾಗ ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ಹುಡುಕಿ ಬರ್ತದೆ. ಆದರೆ ನಿಮ್ಮನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರನ್ನ ಪ್ರೀತಿ ಮಾಡುವಾಗ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಎಲ್ಲ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತದೆ. ಮಾತ್ರವಲ್ಲದೆ ನಿಮ್ಮನ್ನು ಅದ್ಭುತಕರವಾಗಿ ಈ ಲೋಕದಲ್ಲಿ ನಡೆಸುವುದು ಮಾತ್ರವಲ್ಲದೆ ನಿಮ್ಮ ನಿತ್ಯ ಜೀವನ ನಿಮಗೆ ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, ಇನ್ನು ಸ್ಪಷ್ಟವಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ ಅದ 4ನೇ ಅಧ್ಯಾಯ 23ರಿಂದ 24 ವಚನದಲ್ಲಿ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳಿಸಿದ ತಂದೆಯ ಮಾತೇ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಎಷ್ಟು ಅದ್ಭುತಕರವಾಗಿದೆ ನೋಡ್ರಿ. ದೇವರು ಬಂದು ನಿಮ್ಮಲ್ಲಿ ಬಿಡಾರ ಮಾಡಿಕೊಂಡು ನಿಮ್ಮೊಟ್ಟಿಗೆ ವಾಸ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ದೇವರು ನಿಮ್ಮಲ್ಲಿ ವಾಸ ಮಾಡುವಾಗ ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ ನಿಮ್ಮ ಜೀವಿತದಲ್ಲಿ ಇರ್ತದೆ. ಅಭಿವೃದ್ಧಿ ಇರ್ತದೆ, ಸಮೃದ್ಧಿ ಇರ್ತದೆ, ಎಲ್ಲ ವಿಧವಾದ ಆಶೀರ್ವಾದಗಳು ನಿಮ್ಮ ಕುಟುಂಬದಲ್ಲಿ ಇರ್ತದೆ. ಆ ಕುಟುಂಬ ಒಂದು ಚಿಕ್ಕ ಸ್ವರ್ಗವಾಗಿರ್ತದೆ. ದೇವರ ದೈವಿಕ ಸಮಾಧಾನ ಸ್ಥಳದಲ್ಲಿರ್ತದೆ. ಇದು ಎಷ್ಟು ದೊಡ್ಡ ವಿಷಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ಕರ್ತ ನಿಮ್ಮೊಂದಿಗೆ ಜೀವನ ಮಾಡಲು, ನಿಮ್ಮೊಂದಿಗೆ ವಾಸಿಸಲು, ನಿಮ್ಮಲ್ಲಿ ಬಿಡಾರ ಮಾಡಿಕೊಂಡು ತನ್ನ ಚಿತ್ತ, ತನ್ನ ಉದ್ದೇಶ, ತನ್ನ ಸಂಕಲ್ಪನ ನಿಮ್ಮಲ್ಲಿ ಮಾಡಲು, ತನ್ನ ಶಕ್ತಿಯನ್ನು ನಿಮ್ಮಲ್ಲಿ ಪ್ರಕಟಪಡಿಸಲು ಆತನು ಇಷ್ಟವುಳ್ಳವನಾಗಿ ದೇವರನ್ನ ನೀವು ಪ್ರೀತಿಸಲು ಆತನು ಕಾಯುತ್ತಿದ್ದಾನೆ. ನಿಮ್ಮ ಹೃದಯಗಳನ್ನು ತೆರೆದು ದೇವರಿಗೆ ಹೇಳ್ರಿ, ದೇವರೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ. ನನ್ನಲ್ಲಿ ಬಂದು ಬಿಡಾರವನ್ನು ಮಾಡಿಕೊಂಡು ನನ್ನಲ್ಲಿ ವಾಸ ಮಾಡ್ರಿ, ನನ್ನ ಹೃದಯದಲ್ಲಿ ವಾಸ ಮಾಡ್ರಿ, ನನ್ನ ಕುಟುಂಬದಲ್ಲಿ ವಾಸ ಮಾಡ್ರಿ, ನನ್ನ ಮಕ್ಕಳಲ್ಲಿ ವಾಸ ಮಾಡ್ರಿ, ಎಲ್ಲ ಸಮಯದಲ್ಲಿ ನೀನೇ ನನ್ನ ಜೊತೆ ಇದ್ದು ನಡೆಸ್ರಿ ಎಂಬುದಾಗಿ ಹೇಳುವಾಗ ಕರ್ತನು ನಿನ್ನಲ್ಲಿ ಬಂದು ವಾಸ ಮಾಡುವುದು ಮಾತ್ರವಲ್ಲದೆ ಯೇಸು ನಾಮದಲ್ಲಿರುವಂಥ ಎಲ್ಲ ಆಶೀರ್ವಾದಗಳು ನೀವು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಲು ಸಾಧ್ಯ. ನಿಮ್ಮ ಕುಟುಂಬದಲ್ಲಿ ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಹೋರಾಟದಲ್ಲಿದ್ದೀರೋ, ಆ ರೀತಿ ಇರುವುದು ದೇವರ ಚಿತ್ತವಲ್ಲ. ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಕೊಡಲು, ನಿಮ್ಮನ್ನು ಆಶೀರ್ವದಿಸಿ ಉನ್ನತಿಗೆ ತರಲು
ದೇವರ ಯೋಜನೆಯನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಸಮಯದಲ್ಲಿ ಪ್ರಿಯರೇ, ಈ ವಾಕ್ಯವನ್ನ ಕೇಳುತ್ತಿರುವಾಗಲೇ ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡ್ರಿ. ದೇವರನ್ನ ಪ್ರೀತಿಸಿರಿ. ದೇವರು ನೋಡಿ ಹೇಳ್ರಿ, ದೇವರೇ ನಿನ್ನ ನಾನು ಪ್ರೀತಿಸುತ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ, ನನ್ನಲ್ಲಿ ಬಂದು ವಾಸ ಮಾಡ್ರಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮಲ್ಲಿ ಬಂದು ವಾಸ ಮಾಡುತ್ತಾ, ದೇವರು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಎಲ್ಲ ಆಶೀರ್ವಾದಗಳನ್ನು ದೇವರು ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನೀವು ಯಾವ ವಿಷಯದಲ್ಲೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಕಳವಳ ಪಡುವಂಥ ಅವಶ್ಯಕತೆ ಇಲ್ಲ. ದೇವರೆಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಹಾಗಾದ್ರೆ ನೀವೇನು ಮಾಡಬೇಕು? ದೇವರನ್ನೇ ಪ್ರೀತಿಸಬೇಕು. ದೇವರನ್ನೇ ಪ್ರೀತಿ ಮಾಡುವಾಗ ದೇವರ ಶಕ್ತಿ ನಿಮ್ಮ ಮೂಲಕವಾಗಿ ಕಾರ್ಯ ಮಾಡುತ್ತದೆ. ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 4:20 ವಚನದಲ್ಲಿ, ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ಹಲ್ಲೆಲೂಯಾ. ದೇವರು ನಿಮ್ಮಲ್ಲಿ ವಾಸ ಮಾಡುವಾಗ ದೇವರ ರಾಜ್ಯ ನಿಮ್ಮಲ್ಲಿರ್ತದೆ. ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ದೇವರು ನಿಮ್ಮಲ್ಲಿ ವಾಸ ಮಾಡುವಾಗ ದೇವರ ಶಕ್ತಿ ನಿಮ್ಮ ಮೂಲಕವಾಗಿ ಹೊರಡುತ್ತದೆ. ಹಾಗಾದರೆ ದೇವರು ನಿಮ್ಮ ವಿಷಯದಲ್ಲಿ ಒಂದು ದೊಡ್ಡ ಯೋಜನೆಯನ್ನು, ಒಂದು ಉದ್ದೇಶವನ್ನು, ಒಂದು ಸಂಕಲ್ಪನೆ ಇಟ್ಟಿದ್ದಾರೆ. ಅದು ಈಗ ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ, ನಿಮ್ಮ ಕಿವಿಗೆ ಕೇಳಿಸ್ತಿಲ್ಲ, ನಿಮ್ಮ ಹೃದಯದ ಭಾವನೆಯಲ್ಲಿ ಹುಟ್ಟುತ್ತಿಲ್ಲ. ದೇವರು ಇಂದು ವಾಕ್ಯದ ಮೂಲಕವಾಗಿ ಮಾತನಾಡ್ತಿರುವಾಗ ದೇವರ ಚಿತ್ತ ನಿಮ್ಮಲ್ಲಿ ನೆರವೇರಲು, ದೇವರೆಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ನೀವು ಸಾಕ್ಷಿಯಾಗಿ ಜೀವಿಸಲು, ದೇವರ ಘನವುಳ್ಳ ನಾಮ ಮಹಿಮೆ ಹೊಂದಲು ಈ ಸಮಯದಲ್ಲಿ ದೇವರೇ, ನಾನು ನಿನ್ನನ್ನೇ ಪ್ರೀತಿಸುತ್ತೇನೆ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ. ಈ 4 ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ, ನೀವು ದೇವರನ್ನೇ ಪ್ರೀತಿ ಮಾಡುವಾಗ ದೇವರು ನಿಮಗೋಸ್ಕರ ಎಲ್ಲವನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟಿರುವಂಥದ್ದೆಲ್ಲವನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲು ಸಾಧ್ಯ. ನೀವು ದೇವರನ್ನ ಪ್ರೀತಿಸಿರಿ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ದೇವರು ನಿಮ್ಮಲ್ಲಿ ಬಂದು ವಾಸ ಮಾಡಿ ದೇವರ ರಾಜ್ಯವನ್ನು ನಿಮ್ಮಲ್ಲಿ ಸ್ಥಾಪನೆ ಮಾಡಲು ನೀವು ಅನುಮತಿ ಕೊಡ್ರಿ. ದೇವರಿಗೆ ಅನುಮತಿ ಕೊಡ್ರಿ. ದೇವರೇ, ನನ್ನಲ್ಲಿ ಬಂದು ವಾಸ ಮಾಡಿ, ನಿನ್ನ ಶಕ್ತಿ ಪ್ರಕಟವಾಗಲಿ, ನಿನ್ನ ಮಹಿಮೆ ಗೋಚರವಾಗಲಿ. ಮಾತ್ರ ಬೆಳೆದೆ ನನಗೆ ಸಿದ್ಧ ಮಾಡಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳು ನಾನು ಹೊಂದಿಕೊಳ್ಳಲು, ನಾನು ತಿಳಿದುಕೊಳ್ಳಲು ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆದು, ಆತ್ಮಿಕ ಕಿವಿಗಳನ್ನು ತೆರೆದು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲು ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ ದೇವರನ್ನೇ ಪ್ರೀತಿಸುವಾಗ ಎಲ್ಲ ವಿಧವಾದ ಆಶೀರ್ವಾದಗಳು ನಿಮ್ಮನ್ನು ಹೂಡಿಕೆ ಬರ್ತದೆ. ಬನ್ನಿ ಪ್ರಿಯರೇ, ದೇವರ ಮುಂದೆ ಒಡಂಬಡಿಕೆ ಮಾಡಿ, ದೇವರೇ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡುವಾಗ ಹೊಂದಿಕೊಳ್ಳಲು ದೇವರು ಸಹಾಯ ಮಾಡುತ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನ ಪ್ರೀತಿಸುವವರಿಗೆಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದೀ ಸ್ವಾಮಿ. ಈ ವಾಕ್ಯವನ್ನ ಕೇಳಿಸಿಕೊಂಡು ಎಷ್ಟು ಜನ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತದಲ್ಲಿ ನೀನು ಸಿದ್ಧ ಮಾಡಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು, ನಿನ್ನನ್ನು ಪ್ರೀತಿಸಲು, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಈಗ ಸ್ವಾಮಿ ನಿನ್ನ ಕೃಪೆ ಅವರ ಮೇಲೆ ಎಳೆದು ಬರಲಿ ಸ್ವಾಮಿ. ಅವರ ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲಿ. ದೇವರೇ, ನೀನು ಸಿದ್ಧ ಮಾಡಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಲು ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಆ ಸ್ಥಳದಲ್ಲಿ ಇಳಿದು ಬರಲಿ. ಚಿತ್ತಂತೆ ರೂಪಿಸು ಸ್ವಾಮಿ. ಇನ್ನು ಮುಂದೆ ನಿನ್ನನ್ನೇ ಪ್ರೀತಿಸಲು, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಹೇಳುವಂತ ನಿನ್ನ ಕೃಪೆಯನ್ನು ಅವರ ಮೇಲೆ ಸುರಿಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಿ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೇನ್,
ಆಮೆನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಚಿವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ದೇವರನ್ನೇ ಪ್ರೀತಿಸುವವರಿಗೆ ಎಲ್ಲ ಆಶೀರ್ವಾದಗಳು ಹುಡುಕಿ ಬರ್ತದೆ. ಕರ್ತನನ್ನೇ ಪ್ರೀತಿಸಿರಿ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಈ ಲೋಕದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಕರ್ತನ ಮಹಿಮೆಪಡಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.